ಹಾಯ್ ಎಲ್ಲೋ ನಮಸ್ಕಾರ. ಸ್ವಾಮಿ ಕಿಚನಲ್ಲಿ ಎಲ್ಲರಿಗೂ ತುಂಬ ಸ್ವಾಗತ. ನಾವು ಇವತ್ತು ಪನ್ನೀರ್ ಕರಿ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಇಲ್ಲಿ 250 ಗ್ರಾಮ್ ಪನ್ನೀರ್ ತೊಗೊಂಡಿರೋದು, 1 ಬೆಳ್ಳುಳ್ಳಿ ಗಡ್ಡೆ ತೊಗೊಂಡಿರೋದು, 5 ಕ್ಯಾಪ್ಸಿಕಮ್, 2 ಟೊಮೆಟೊ, 6 ಆನಿಯನ್, 7 ಗೋಡಂಬಿ ತೊಗೊಂಡಿರೋದು. ಆನಿಯನ್ ಮತ್ತು ಟೊಮೆಟೊ ಕಟ್ ಮಾಡಿ ತಗೊಳ್ಳೋಣ. ಆನಿಯನ್, ಟೊಮೆಟೊ, ಸುಲಿದಿಟ್ಟಿರೋದು ಬೆಳ್ಳುಳ್ಳಿ ಮತ್ತು ಗೋಡಂಬಿ ನಾವು ಎಣ್ಣೆಯಲ್ಲಿ ಹುರ್ಕೊಳ್ಳೋಣ. ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ತೊಗೊಂಡಿರೋದು. ಈ ಥರ ಪನ್ನೀರು ಕ್ಯೂಬ್ ಮಾಡ್ಕೊಂಡಿರೋದು, ಆಮೇಲೆ ಕ್ಯಾಪ್ಸಿಕಮ್ ಕೂಡ ಕಟ್ ಮಾಡಿ ಇಟ್ಕೊಂಡಿರೋದು. ಇಲ್ಲಿ ಹುರಿದಿಟ್ಟಿರೋದು ಟೊಮೆಟೊ, ಆನಿಯನ್, ಗೋಡಂಬಿ ಮತ್ತು ಬೆಳ್ಳುಳ್ಳಿ ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ಆಮೇಲೆ ಇದೇ ಕಡೆಯಲ್ಲಿ ಎಣ್ಣೆ ಹಾಕಿ ನಾವು ಕ್ಯಾಪ್ಸಿಕಮ್ ಹುರ್ಕೊಳ್ಳೋಣ. ಈ ಕಡೆ ಕ್ಯಾಪ್ಸಿಕಮ್ ಹುರಿಯೋಕ್ಕಿಟ್ಟಿರೋದು. ಆಮೇಲೆ ಇಲ್ಲಿ 2 ಸ್ಪೂನಷ್ಟು ತುಪ್ಪಲ್ಲಿ ನಾವು ಪನ್ನೀರ್ ಹುರ್ಕೋತಾ ಇರೋದು. ಒಂದು 3 ನಿಮಿಷ ನಾವು ಪನ್ನೀರ್ ಚೆನ್ನಾಗಿ ಹುರ್ಕೊಳ್ಳೋಣ. ಕ್ಯಾಪ್ಸಿಕಮ್ಮು ಅಷ್ಟೇ ಒಂದು 3 ನಿಮಿಷ, 3 ರಿಂದ 4 ನಿಮಿಷ ಹುರ್ಕೊಂಡು ತಗೊಳ್ಳೋಣ. ಕ್ಯಾಪ್ಸಿಕಮ್ ಹುರ್ಕೋತ್ನಾಗ ನಾವು 1 ಸ್ಪಿಂಚಷ್ಟು ಉಪ್ಪು ಹಾಕಬೇಕು. ಸ್ವಲ್ಪ ಎಣ್ಣೆ ಹಾಕಿ ಕ್ಯಾಪ್ಸಿಕಮ್ ಹುರ್ಕೊಡ್ತಾ ಇದ್ದೀನಿ. 1 ಸ್ಪೂನಷ್ಟು ತುಪ್ಪ ಹಾಕಿ ನಾನು ಪನ್ನೀರು ಹುರಿಯೋಕ್ಕಿಟ್ಟಿರೋದು. ಟೋಟಲಿ 3 ಸ್ಪೂನಷ್ಟು ತುಪ್ಪ ಪನ್ನೀರ್ ಹುರಿಯೋಕ್ಕೆ ಯೂಸ್ ಮಾಡೋದು. ಪನ್ನೀರು ಮತ್ತು ಕ್ಯಾಪ್ಸಿಕಮ್ ಹುರಿದಾಗಿದೆ. ಇವಾಗ ಡ್ರೈ ಮಸಾಲ ಏನೇನು ತೊಗೊಂಡಿನಿ ಅಂತ ತೋರಿಸ್ತೀನಿ. ಇಲ್ಲಿ ಅರ್ಧ ಸ್ಪೂನಷ್ಟು ಕೆಂಪು ಖಾರ ಕಲರ್ಗೋಸ್ಕರ, ಗರಂ ಮಸಾಲ, ಚಿಕನ್ ಮಸಾಲ, ಅರಿಶಿಣ ಅರ್ಧ ಟೀ ಸ್ಪೂನ್, ಪನ್ನೀರ್ ಮಸಾಲ 2 ಟೀ ಸ್ಪೂನ್, ಧನಿಯಾ ಪುಡಿ, ಜೀರಿಗೆ ಪುಡಿ, ನಾವು ಇವಾಗ ಒಗ್ಗರಣೆ ಕೊಡೋಣ. ಸ್ವಲ್ಪ ಎಣ್ಣೆ,
ಎಣ್ಣೆ ಕಾದಿದೆ. ಸ್ವಲ್ಪ ಜೀರಿಗೆ, ಒಗ್ಗರಣೆ ಕೊಡೋಣ. ಜೀರಿಗೆ, ಅನಾರ್ ಪೂಲ್ ಅಂತಾರಲ್ಲ ಅದು ಒಂದು, ಸ್ವಲ್ಪ ಪಲಾವ್ ಎಲೆ, ಮಿಕ್ಸರ್ ಮಾಡ್ಕೊಂಡಿರೋದು ಎಲ್ಲನೂ ನಾವು ಹಾಕ್ಕೊಳ್ಳೋಣ. ಮಿಕ್ಸರ್ ನಾನು 2 ಭಾಗದಲ್ಲಿ ಮಾಡಿರೋದು. ಒಂದು ಕೊತ್ತಂಬರಿ ಹಾಕಿ ಹಾಗೆ ಅದಕ್ಕೆ ಅದು 2 ಕಲರ್ ಕಾಣ್ತಾ ಇದೆ, ಒಂದು ಗ್ರೀನ್ ಮತ್ತು ಒಂದು ರೆಡ್. ಎಲ್ಲನೂ ಹಾಕ್ಕೊಳ್ಳೋಣ. ಆಮೇಲೆ ಡ್ರೈ ಮಸಾಲ, ಕಸೂರಿ ಮೆಥಿ 1 ಸ್ಪೂನು, ಚೆನ್ನಾಗಿ ಹುರ್ಕೊಳ್ಳೋಣ. ಇವಾಗ ಸೈಡಿಗೆ ಕನ್ಸ್ಟ್ರಕ್ಷನ್ ಇದೆ, ಅದಕ್ಕೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಇಲ್ಲಿ ನೀರಿಟ್ಟಿರೋದು ಕಾಯಿಸೋಕ್ಕೆ. ಪನ್ನೀರ್ ಈ ಥರ ಸಾಫ್ಟ್ ಹುರ್ಕೊಂಡಾಯಿತು. ನೀರು ಮತ್ತು ಪನ್ನೀರ್ ಕ್ಯಾಪ್ಸಿಕಮ್ ನಾವು ಒಗ್ಗರಣೆಯಲ್ಲಿ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು. ಈ ಪನ್ನೀರು ಮತ್ತು ನೀರು ಕ್ಯಾಪ್ಸಿಕಮ್ ಹಾಕ್ಕೊಂಡೆ. ಮುಚ್ಚಳ ಮುಚ್ಚಿ ಲೋ ಫ್ಲೇಮಲ್ಲಿ ಒಂದು 3 ನಿಮಿಷ ನಾವು ಮುಚ್ಚಳ ಮುಚ್ಚಿ ತಗೊಂಡಾಯಿತು. ನೋಡಿ ರೆಡಿಯಾಗಿದೆ ಪನ್ನೀರ್ ಮಸಾಲ ಪನ್ನೀರ್ ಕರಿ. ನೋಡಿ ಟ್ರೈ ಮಾಡಿ. ಇಷ್ಟ ಆಗಿದ್ರೆ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.